ಅಮ್ಮ ಇವಾಗ ಅವೆಲ್ಲ ಕಾಮನ್, ಇವಾಗ ಅದೆಲ್ಲ ಕಾಮನ್, ಇವಾಗ ಅದೆಲ್ಲ ಕಾಮನ್. ಪ್ರೆಗಾ ಟೆಸ್ಟ್ ಅಲ್ಲ ಅದು? ಎಷ್ಟಿದು? ಇವಾಗ ಅದೆಲ್ಲ ಕಾಮನ್. ಗೈಸ್ ಮೆಡಿಕಲ್ ಶಾಪ್ಗೆ ಹೋಗಿ ನಾನು ಫಸ್ಟ್ ಟೈಮ್ ತಂದಿದ್ದು. ಆ ಅಂಕಲ್ ಏನು ಅನ್ಕೊಂಡಿರ್ತಾರೋ ಅಂತ. ಹೇಳಪ್ಪ, ಓವರ್ ಆಗಿ ಆಡ್ಬೇಡ, ಅತಿ ಓವರ್ ಆಗಿ ಆಡ್ಬೇಡ. ಬೇಕಾ ನೀನೇ ಬಾ, ಸೌಂಡ್ ಕೇಳಿಸ್ಕೊ. ಏನು ಬಗಿದ ಏನು ಬಗಿದ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ಈ ಬ್ಲಾಗ್ ಏನು ಅಂತ ತಮ್ಮನೇಲಿ ನೋಡಿರ್ತೀರ. ಈ ಬ್ಲಾಗಲ್ಲಿ ಮಾಡ್ತಿರೋ ಪ್ರಯತ್ನ ಮತ್ತು ಸಾಹಸ ಏನಿದೆ ಬೇರೆ ಯಾರೂ ಮಾಡಿಲ್ಲ. ಆ್ಯಂಡ್ ನನಗೊಬ್ಬಂಗೆ ಏನೋ ಯೂನಿಕ್ಕಾಗಿ ಹೊಡೆದಿದೆ ತಲೆಗೆ ಮಾಡಬೇಕು ಅಂತ. ಯಾಕೆ ಅಂದರೆ ಆನ್ಲೈನಲ್ಲಿ ಚೆಕ್ ಮಾಡಬೇಕಾದ್ರೆ ಈ ಥರ ಕೇಸಸ್ ನೋಡಿದ್ದೀನಿ. ಸೊ ಏನು ಎತ್ತ ಅಂತ ನೀವೇ ವಿಡಿಯೋ ಲಾಂಗ್ ಫುಲ್ ನೋಡಿ ಗೊತ್ತಾಗುತ್ತೆ ನಮ್ಮಮ್ಮ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಏನು ಎತ್ತ ಅಂತ. ನಾನು ಇವಾಗ ರೆಡಿಯಾಗಿ ಐ ಆಮ್ ಗೋಯಿಂಗ್ ಟು ಗೆಟ್ ಸಮ್ ಐಟಮ್ಸ್. ಎಲ್ಲ ನೀವೇ ನೋಡಿ ನಿಮಗೆ ಗೊತ್ತಾಗುತ್ತೆ. ಹೋಗಿ ಪಟಾಪಟ ಅಂತ ಐಟಮ್ಸ್ ಎಲ್ಲ ತೊಗೊಂಬೋಣ. ನಮ್ಮಮ್ಮ ಜಿಮ್ಗೆ ಹೋಗಿದ್ದಾರೆ. ಜಿಮ್ಮಿಂದ ಬರೋ ಅಷ್ಟೊತ್ತಿಗೆಲ್ಲ ಸೆಟಪ್ ಮಾಡಿ ಫುಲ್ಲು ಡಿಮಿಲ್ ಮಾಡೋಣ. ಕೆಲಸದಂಟಿ ಇದ್ದಾರೆ ನೋಡಿ, ನೀರು ಈಚೆ ಬರೋ ತನಕ ಕ್ಲೀನ್ ಮಾಡ್ತಿದ್ದಾರೆ. ಓಕೆ, ಲೆಟ್ಸ್ ಗೋ ಗೆಟ್ ಐಟಮ್ಸ್ ಫಾರ್ ಇಟ್ ಆ್ಯಂಡ್ ಸ್ಟಾರ್ಟ್ ದಿಸ್. ಗಾಡಿ ಬೇರೆ ಇಲ್ಲ ಗೈಸ್, ಗಾಡಿ ಬೇರೆ ಇಲ್ಲ ಗೈಸ್. ನನ್ನೊಂದೇ ಗಾಡಿ ಇರೋದು. ಇದು ಕೆಟ್ಟೋಗಿದೆ, ಆನ್ ಆಗ್ತಿಲ್ಲ. ನಮ್ಮಮ್ಮ ಗಾಡಿ ಎತ್ಕೊಂಡು ಮಾಡಿದ್ದಾರೆ. ಲೆಟ್ಸ್ ವಾಕ್ ಆ್ಯಂಡ್ ಗೋ. ಇಲ್ಲೇ ಇರೋದು ಪಟ 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 ಅಂತ. ಏನು ತಗೊಳಕ್ಕೆ ಹೋಗ್ತಾಯಿದ್ದೀನಿ ಅಂತ ನೋಡೋರಂತೆ. ಬನ್ನಿ ಗೈಸ್. ಪ್ರೆಗಾ ಟೆಸ್ಟ್ ಅಲ್ಲ ಅದು? ಎಷ್ಟಿದು? ಗೈಸ್ ಹೋಗಿ ಈಸ್ಕೊಂಬಂದೆ. ನೀವೇ ನೋಡಿದ್ರಿ ಏನು ಈಸ್ಕೊಂಡೆ ಅಂತ. ಅಂಕಲ್ ಪಾಪ ಒಂಥರ ನೋಡ್ತಿದ್ರು. ಓಕೆ, ನಾನು ಇವಾಗ ಫಸ್ಟ್ ಟೈಮ್ ಈ ಥರ ನಡ್ಕೊಂಬರ್ತಾ ಇರ್ಬೋದು ಗೈಸ್ ಅಂಗಡಿಗೆ. ಇಷ್ಟು ದೂರ ನಡ್ಕೊಂಬಂದಮೇಲೆ ನನಗೆ ಫ್ಲ್ಯಾಶ್ ಆಗಿದ್ದೇನು ಅಂದರೆ ಝೆಪ್ಟೋದಲ್ಲಿ ಆರ್ಡ್ರ್ ಮಾಡ್ಬೋದಿತ್ತು ಅಂತ. ಬಟ್ ಕಾಲೆಲ್ಲ ನೋಡ್ತಿದ್ದೆ ಗೈಸ್, ಸಿಸ್ಟಮ್ ನಡೆಯುತ್ತೆ. ಇವಾಗ ಮನೆಗೆ ಹೋಗಿ ಸೆಟಪ್ ಮಾಡಿ ಜೋಕ್ ಹೆಂಗಿರುತ್ತೆ ನೋಡೋಣ ಬನ್ನಿ. ಗೈಸ್ ಮೆಡಿಕಲ್ ಶಾಪ್ಗೆ ಹೋಗಿ ನಾನು ಫಸ್ಟ್ ಟೈಮ್ ತಂದಿದ್ದು. ಆ ಅಂಕಲ್ ಏನು ಅಂದ್ಕೊಂಡಿರ್ತಾರೋ ಇರಲಿ, ಬನ್ನಿ ಆ ಅಂಕಲ್ಗೂ ವೀಡಿಯೋ ರೀಚ್ ಮಾಡಿಸ್ಬಿಡೋಣ. ಅಂಕಲ್ ಕಂಗಾಲಾಗೋಗ್ಬೇಕು. ಕಮಾನ್ ಲೆಟ್ಸ್ ಗೋ. ನಮ್ಮಮ್ಮ ಬಂದೇ ಇಲ್ಲ ಗೈಸ್, ಟಯರ್ಡ್ ಆಗಿದೆ. ಹೋಗಿ ಸೆಟಪ್ ಮಾಡೋಣ ಬನ್ನಿ ಗೈಸ್. ನಮ್ಮಮ್ಮ ಬರ್ತಿದ್ದಾರಂತೆ, ಅದಕ್ಕೆ ನಾನು ಇಲ್ಲಿ ಯಾವುದೋ ಮನೇಲಿ ಸ್ಲಿಪ್ ಎತ್ಕೊಂಡಿದ್ದೀನಿ ಮೆಡಿಕಲ್ದು. ಅದನ್ನು ಎತ್ಕೊಂಡು ತೋರಿಸ್ತೀನಿ, ನಿಮಗೆ ಗೊತ್ತಾಗುತ್ತೀರಿ ಯಾವ ಥರ. ಅದನ್ನು ನಮ್ಮಮ್ಮ ಏನು ಓದಲ್ಲ ಅಷ್ಟೊಂದು, ಡೇಟು ಗೀಟೆಲ್ಲ ಏನು ಗೊತ್ತಾಗಲ್ಲ. ನಾ ಈ ಕ್ಯಾಮ್ರಾ ಸೆಟ್ ಮಾಡಬೇಕು. ಇದನ್ನೆಲ್ಲ ಇಡ್ತೀನಿ. ನಮ್ಮಮ್ಮಂಗೂ ಗೊತ್ತಿರಲ್ಲ ಇದನ್ನೆಲ್ಲ ಯೂಸ್ ಮಾಡೋಕ್ಕೆ. ಎಲ್ಲ ಇಡ್ತೀನಿ ಟೇಬಲ್ ಮೇಲೆ. ಸುಮ್ಮನೆ ಟೇಬಲ್ ಮೇಲೆ ಹಿಂಗೆ ಇಟ್ಟಿರ್ತೀನಿ. ನೋಡಿ ऐसे रखा हूँ. अब कैमरा सेट करते हो. ಇನ್ನೇನು ಬರ್ತಾರೆ ಮಮ್ಮಿ. ಇದೆಲ್ಲ ಎಷ್ಟು ಚಾರ್ಜ್ ಇದೆ? 100% ಚಾರ್ಜ್ ಇದೆ. ಓಕೆ ಗೈಸ್, ಅವ್ರು ಬಂದಾಗ ಹಿಂಗೆ ಕೈಲಿ ಇಟ್ಕೊಂಡು ಮಾಡ್ಬೇಕು ನಾನು. ಮಳೆ ಬರ್ತಾ ಇದೆ, ಎತ್ತು ಬಟ್ಟೆಗಳ ಎತ್ಕೊಳಕಲ್ವಾ? ನನಗೇನು ಗೊತ್ತು, ಆಂಟಿ ಕೆಲಸದಂಟಿಗೆ ಹೇಳ್ಬೇಕು ನನಗೆ. ನನಗೆ ಹೇಳಿದ್ರೆ
ಗೊತ್ತಾಯ್ತು ಬೆಳಗ್ಗೆನೆ. ಯಾರಿಗೆ? ಯಾಕೆ? ಗೊತ್ತಿಲ್ಲ, ಸಡನ್ ಆಗಿ ಹೊಟ್ಟೆ ಹೆವಿ ನೋತಾಯಿತ್ತು. ನಿಲ್ಲ ಆಶ್ರಮ ಗ್ಯಾಸ್ಟ್ರಿಕ್ ಆಗಿರುತ್ತೆ. ಹಾಸ್ಪಿಟಲ್ಗೆ ಹೋಗಿದ್ದೆ, ಹೋಗಿ ಇವಾಗ ಬಂದೆ. ಹಾಸ್ಪಿಟಲ್ ಏನಂದ್ರು ಡಾಕ್ಟ್ರು? ಕುತ್ಕೊ ಹೇಳ್ತೀನಿ. ಅಯ್ಯಪ್ಪ ಚೂಡೇಶ್ವರ. ಮಾತಾಡ್ಬೇಕು. ಪ್ರೆಗ್ನೆಂಟ್ ಅಂತೆ. ಯಾಕಮ್ಮ? ಯಾರು? ನಾನೇ. ಯಾಕಮ್ಮ? ಗಂಟೆ ಆಗಪ್ಪ ತೆಗ್ಗಿನ ಮಗನೇ. ತಮಾಷೆ ಅಲ್ಲ, ಸೀರಿಯಸ್ ಆಗಿ. ಸೀರಿಯಸ್ ಆಗಮ್ಮ, ಸೀರಿಯಸ್ ಆಗಿ. ಇದು ಚೆಕ್ ಮಾಡಿರೋದೆ ನೋಡಿಲ್ಲಿ. ಅವ್ರ ಇದು ಪ್ರೆಗ್ನೆನ್ಸಿ ಚೆಕ್ ಮಾಡೋದು ಇದು. ಇದನ್ನ ಹೆಂಗಸ್ರಿಗೆ ಮಾಡೋದು. ಗೊತ್ತಾಯ್ತು, ಹೆಂಗಸ್ರಿಗೆ ಮಾಡೋದು. ಅಮ್ಮ ಸೀರಿಯಸ್ ಆಗಿ ಹೇಳ್ಬೇಕು, ಕೇಳಿಲ್ಲ, ತಮಾಷೆ ಮಾಡ್ತಿಲ್ಲ. ಅಮ್ಮ ಇದು ಸೀರಿಯಸ್. ತಾಳ್ಮೆಯಿಂದ ಕೇಳು. ಏನ್ ಹೇಳ್ತಾ ಇದ್ದೀನಿ ಅನ್ನೋದು ಕೇಳು. ನನ್ನ ಹೊಟ್ಟೆ ನೋವು ಅಂತಾನೆ ಹೋಗಿದ್ದೆ ಹಾಸ್ಪಿಟಲ್ಗೆ. ಬಾಗ್ಲಾಕೋ ಮಾತಾಯಿ. ನೀನು ಏನೋ ಹೇಳಿದಾಗ ಮಕ್ಕಳು ಅಪ್ಪ ಅಮ್ಮನ ಹತ್ರ ಬಂದು ಕುತ್ಕೊಂಡು ಮಾತಾಡಿದಾಗ ಫಸ್ಟ್ ಕಲಿಯೋದು ಕೇಳೋದು ಕಲಿ. ಅಮ್ಮ ಫಸ್ಟ್ ಕೇಳೋದ್ ಕಲೀರಿ. ಫಸ್ಟ್ ಹಿಂಗಾಗೋದ್ರಿಂದಾನೇ ಮಕ್ಳುಗಳು ಮನೆ ಬಿಟ್ಗಳು ಹೋಗೋದು, ಹಿಂಗೆಲ್ಲ ಆಗೋದು. ಕೇಳ್ರಿ ಫಸ್ಟ್ ಏನಾಗೈತೆ ಅಂತ. ಓವರ್ ಆಗಿ ಆಡ್ಬೇಡ, ಅತಿ ಓವರ್ ಆಗಿ ಆಡ್ಬೇಡ. ಬೆಲೆ ಕೊಡಂಗಿದೆ ಕೊಡೋದಿಲ್ಲ. ನನ್ನ ನೀನ್ ಮಾಡಿಲ್ಲ ಅಂದ್ರೆ ನಂಗೇನು ಹೇಳ್ತೀಯ? ಏನ್ ಚಪ್ಪರು? ಅಮ್ಮ ಡಾಕ್ಟರ್ ಹೇಳಿದ್ನ ಹೇಳ್ತೀರ, ಚೆಕ್ ಮಾಡ್ಸೆ ಡಾಕ್ಟರ್ ಹೇಳಿದ್ದು. ಹಿಂಗಾಗಿದೆ ಅಂತ. ಬೋಳಿ ಮಗ ಡಾಕ್ಟರ್ ಅಲ್ಲ. ಅಮ್ಮ ಇವಾಗ ಅವೆಲ್ಲ ಕಾಮನ್. ಅಮ್ಮ ಇವಾಗ ಅವೆಲ್ಲ ಕಾಮನ್. ಇವಾಗ ಅದೆಲ್ಲ ಇವಾಗ ಅದೆಲ್ಲ ಟೆನ್ಷನ್ ತಗೊಂಡು ಒಂದು ನಿಮಿಷ ಇದು ಕಾಮನ್. ಇವಾಗ ಅದೆಲ್ಲ ಕಾಮನ್. ಒಂದು ನಿಮಿಷ ಇದು ಒಂದು ನಿಮಿಷ ತಾಳ್ಮೆಯಿಂದ ಕೇಳು. ಆಯ್ತು, ಇವಾಗ ಏನ್ ತಪ್ಪು? ತಪ್ಪೇನಾಗಿತ್ತು? ನನಗೆ ಹಿಂಸೆ ಕೊಡಬಾರ್ದು ಮಮ್ಮಿ. ನಾನು ಪ್ರೆಗ್ನೆಂಟ್ ಹೇಳ್ತಾ ಇದ್ದೀನಿ. ನಾನು ಸೀರಿಯಸ್ ಆಗಮ್ಮ. ಇಲ್ಲಿ ಇದ್ ನೋಡಮ್ಮ, ರೆಸಿಪ್ಟ್ ನ ಡಾಕ್ಟರ್ದು. ಇನ್ನೇನಕ್ಕೆ ಹಿಂಗ ಆಡ್ತಿದ್ಯಾ? ನಾನೇನಕ್ಕೆ ಸುಳ್ಳು ಹೇಳಿ ನಿನಗೆ? ಪ್ರೆಗ್ನೆಂಟ್ ಅಂತ. ಹ್ಞೂ ನಡಿ, ನೀನು ಬಾ. ನೀನು ಬಾಮ್ಮ, ನೀನು ಬಾಮ್ಮ, ನೀನು ಬಾ ಜೊತೆಗೆ. ಕೇಳಿಸ್ಕೊಂಡು ಅಕ್ಕಪಕ್ಕದವರು ನಿನ್ಗೆ ಚಪ್ಪಲಿ ಕಿತ್ತೋದು ಕೊಡ್ಬಿಟ್ಟು. ಅಮ್ಮ ಅದ್ ಹಂಗಲ್ಲ, ಅದು ಪ್ರಾಬ್ಲಮ್ ಅಂತೆ ಮಮ್ಮಿ. ಪ್ರೆಗ್ನೆಂಟ್ ಆಗೋದು. ಹಾ, ಒಂದೊಂದು ಇವಾಗ ಬಂದ್ರೆ ಹೊಸ ಕಾಯಿಲೆ ಅಂತೆ. ಯಾವ ಬೋಳಿ ಮಗ ನೀನ್ ಪ್ರೆಗ್ನೆಂಟ್ ಮಾಡ್ಬಿಟ್ಟ? ಹಂಗಲ್ಲ, ಅದು ಹಂಗೆ ಆಗುತ್ತಂತೆ. ಹೆಂಗ್ ಆಗ್ಬಿಡುತ್ತಂತೆ? ಗಂಡ್ಸಿಲ್ದ್ರೆ ಹೆಂಗ್ಸಿಲ್ದ್ರೆ ಪ್ರೆಗ್ನೆಂಟ್ ಆಗೋತಾರಂತ. ಹೆಂಗ್ಸ್ ಬೇಡ, ಗಂಡ್ಸಿದ್ರೇನೆ ಸಾಕು. ಅಮ್ಮ ಇವಾಗ ಅದು ಬೇರೆ ತರ ಆಗಿದೆ ಮಮ್ಮಿ, ನಿನ್ಗೆ ಗೊತ್ತಿಲ್ಲ ಮಮ್ಮಿ. ಗಂಡ್ಸ್ ಸೇರ್ಕೊಳ್ಳೋದಲ್ಲ, ಗಂಡ್ಸ್ಗೆನೆ ಇಂಜೆಕ್ಷನ್ ಮಾಡ್ತಾರೆ. ಇವಾಗ ಮಾಡ್ತಾರೆ ಹಂಗೆ. ನನಗ್ ಮಾಡಿದ್ರು ಅಂತಿಲ್ಲ, ನನಗ್ ಆಗಿರೋದ್ ಹಂಗ್ ಪ್ರಾಬ್ಲಮ್ ಬಂದೈತೆ ಅಂತ. ಗಂಡ್ಸಿಲ್ದಿರಾ ಹೆಂಗ್ಸಿಲ್ದಿರಾ ಅದ್ ಹೆಂಗ್ ಪ್ರಾಬ್ಲಮ್ ಆಗ್ಬಿಡ್ತು ತೋರ್ಸು ನನ್ಗೆ. ಎಲ್ಲ ಪ್ರಾಬ್ಲಮ್ ಆಗೈತೆ ಮಮ್ಮಿ, ಗೊತ್ತಿಲ್ಲ ನಂಗೆ. ಏನ್ ಗೊತ್ತಿಲ್ಲ? ಏನೋ ಊಟದಲ್ಲಿ ಏನೋ ಇದಾಗಿ ಮಾಡಿರೋದು. ಸಖತ್ತಾಗಿ ನಾಟಕ ಮಾಡ್ತಾ ಇದ್ಯಾ? ಒಟ್ಬೇಕ ನೀನೇ ಬಾ, ಸೌಂಡ್ ಕೇಳಿಸ್ಕೊ. ಏನು ಮಗಿದ? ಒಟ್ಬೇಕ ನೀನೇ ಬಾ, ಸೌಂಡ್ ಕೇಳಿಸ್ಕೊ. ಏನು ಮಗಿದ? ಚಪ್ಪರ್ ಕೊಡ್ತಾನೆ.
ಚಪ್ಪರ್ ನೀನಾಗದು ನಾನಲ್ಲ, ನೀನ್ ಬೈದ್ರೆ. ಒಂದ್ ನಿಮಿಷ ತಾಳ್ಮೆಯಿಂದ ಕೇಳೋದ್ ಕಲಿ. ಒಂದ್ ನಿಮಿಷ ಬಾಯ್ಲಿ. ನೀನ್ ಹೆಣ್ಣಾಗಿ ನೀನ್ ಅರ್ಥ ಕೂದ್ಲು ಇವಾಗ ಸ್ನಾನ ಮಾಡಿದ್ರಿ ಮಮ್ಮಿ. ಪ್ರೆಗ್ನೆಂಟ್ ಹಿಂಗೆಲ್ಲ ಮಾಡಬೇಡ. ನನ್ಗೆ ಕೈಗೆ ಬರ್ಸ್ಬೇಡ, ಸುಮ್ಮನೆ ಇಟ್ಬಿಡು. ಈ ನಾಟಕ ಇದೆಲ್ಲ ದಯವಿಟ್ಟು ಕಟ್ಟಿ ಇಟ್ಬಿಟ್ಟು ಹೋಗಿ. ಅಮ್ಮ ನಾನ್ ಸೀರಿಯಸ್ ಆಗಿ ಅವರೇ ಹಾಸ್ಪಿಟಲ್ ಚೆಕ್ ಮಾಡಿಸಿದ್ದು ಮಮ್ಮಿ. ಹೋಗಿ ಚೆಕ್ ಮಾಡ್ಕೊಂಡ್ ಬನ್ನಿ ಅಂತ. ಚೆಕ್ ಮಾಡ್ಕೊಂಡ್ ಬನ್ನಿ ಅಂತ ನಿನ್ಗೆ ಅವೆಲ್ಲ ಗೊತ್ತಾಗಲ್ಲ, ಸುಮ್ಮನಿರು. ನಾನು ಚೆಕ್ ಮಾಡಿ ಚೆಕ್ ಮಾಡಾಯ್ತು. ಎಲ್ಲಿ ಏನು ಕಾಣಿಸ್ತಾ ಇಲ್ವಲ್ಲ ಇದ್ರಲ್ಲಿ? ಏನ್ ಕಾಣಿಸಲ್ಲ ಅಷ್ಟೇ. ಅದು ಪ್ಲೇನ್ ಬಂದ್ರೆ ಪ್ಲೇನ್ ಬಂದ್ರೆ ಹಂಗೆ ಮಮ್ಮಿ. ಅವಾಗಲೇ ಸುವರ್ ಏನು ನಿನ್ ಪ್ರಕಾರ? ಇಲ್ಲಿ ಹಿಂಗ ಏನೋ ಉಚ್ಚೆ ಇಲ್ಲಿ ಹಾಕ್ಬಿಟ್ರೆ ಇಲ್ಲಿ ರೆಡ್ 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 ರೆಡ್. ಅದನ್ನ ಚೆಕ್ ಮಾಡಿ ತೋರ್ಸಕ್ ಹೇಳಿ. ಈ ತೂತು ಒಳಗಡೆ ರೆಡ್ 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 ಬರ್ತವೆ. ಇಲ್ಲಮ್ಮ ಆಗಲೇ ನಾನು ನಿನ್ನ ಹತ್ರ ನಾಟಕ ಮಾಡಿ ಏನ್ ಮಾಡ್ಲಿ ಅಮ್ಮ? ಇರೋದು ಹೇಳ್ತಾ ಇದ್ದೀನಿ. ಆ ತಾಯಿ ಅದಳು ಅರ್ಥ ಮಾಡ್ಕೊಳಂಗಿದ್ರೆ ಅರ್ಥ ಮಾಡ್ಕೊಳ್ಳಿಲ್ಲ. ನಾನು ಮನೆ ಬಿಟ್ಟು ಹೋಗ್ತೀನಿ. ನನ್ನ ನೆಮ್ಮದಿಯಾಗಿ ಇರಕ್ ಬಿಡಿ. ನನ್ನ ಮಗು ನಾನು ಸಾಕಕ್ ಬಿಡಿ. ನನ್ನ ಮಗು ನಾನು ಸಾಕಕ್ ಬಿಡಿ. ಅಮ್ಮ ಯಾಕೆ ಹಿಂಗ್ ಆಡ್ತಿದ್ಯಾ? ಹಿಂಗ್ ಆಗ್ತಿದ್ಯಾ? ನಗ ಅಂತದೇನಿಲ್ಲ ಇಲ್ಲಿ. ನೀನು ನನ್ನ ಹತ್ರ ಇವೆಲ್ಲ ನಾಟಕ ಆಡ್ಬೇಡ. ಅದೇ ಡಾಕ್ಟರ್ ರೆಸಿಪ್ಟ್ ಏನಿದು? ಸುಮ್ಮನೆ ನನಗೆ ಸೈಟ್ ಮಾಡ್ಬೇಡ ಹೇಳ್ತಾ ಇದ್ದೀನಿ. ಏನು ನೋಡ್ಕೊಳಕ್ಕಾಗಲ್ಲ ಅಂದ್ರೆ ನೋಡ್ಕೊಳಕ್ಕಾಗಲ್ಲ ಅನ್ನೋ ಅಷ್ಟೇ. ಹೋಗ್ತೀನಿ ನನ್ ಪಾಡಿಗೆ ನಾನು. ಸುಮ್ಮನೆ ದೂಸರ ಮಾತಾಡ್ಬೇಡ. ಹೊಡಿಯೋದು ಹೇಳ್ತಾ ಇದೀನಿ. ನನ್ಗೆ ಹೊಟ್ಟೆ ನೋವ್ತಿದೆ ಹಂಗೆಲ್ಲ ಮಾಡಬೇಡ. ಏನ್ ಹೇಳ್ತೀಯಾ? ಏನು ಜಾಸ್ತಿ ಮಾತು ಜಾಸ್ತಿ ಏನ್ ನಿಂದು? ಏನೋ ಮಾತು ಕೇಳ್ತಿದ್ದೀನಿ ಅಂದ್ಬಿಟ್ಟು ಜಾಸ್ತಿ ಮಾತಾಡ್ಬೇಡ ಹೇಳ್ತಾ ಇದ್ದೀನಿ. ನೀನ್ ಮಾಡ್ಬೇಡ. ಒಂದ್ ತಾಯಿಯಾಗಿ ನಿನ್ನ ಒಂದು ತಾಯಿ ಬೆಲೆ ಗೊತ್ತಿಲ್ಲ. ನಿನ್ ಬಟ್ಟೆಗಳು ನಿನ್ ಬ್ಯಾಗು ಎಲ್ಲ ಎತ್ಕೊಂಡು ಎತ್ಕೊಂಡು ಹೋಗಿ. ನೀನು ಪ್ರೆಗ್ನೆಂಟ್ ಉಂಟಲ್ಲ, ನಾನು ಎತ್ಕೊಂಡೋಗ್ತೇನೆ. ಹೋಗಿ ಎತ್ಕೊಂಡು ಹೋಗ್ಬಿಡು. ನಾನು ಬರಲ್ಲ. ನಿನ್ ಪಕ್ಕನೇ ಬಸ್ಲಿ ಅಂತ ನಾನು ಹೇಳ್ಕೊಂಡ್ರೆ ಒಂದ್ ನಿಮಿಷ ಬಾಯಿ. ನಾನೇ ಸುಸಿ ಮಾಡ್ಕೊಂಡ್ಬಿಡ್ತೀನಿ. ಒಂದ್ ನಿಮಿಷ ಬಾಮ ಇಲ್ಲಿ. ಒಂದ್ ನಿಮಿಷ ಒಂದೇ ನಿಮಿಷ ಬಾಯಿ. ಅದೇನಿದೆ ಒಂದ್ ನಿಮಿಷ ಬಾಯಿಲಿ ಮಮ್ಮಿ. ನನ್ಗೆ ಪಿತ್ತ ನೆತ್ತಿಗೆ ಎತ್ಬಿಡ ಬಾಯಿಲಿ ಒಂದ್ ನಿಮಿಷ. ಒಂದ್ ನಿಮಿಷ ಕುತ್ಕೋ ಹೊಡಿಯಕ್ಕಲ್ಲ ಕರ್ದಿದ್ದು. ಕುತ್ಕೋ ಮಮ್ಮಿ. ಹೊಡಿಯಕ್ಕಲ್ಲ ಕರ್ದಿದ್ದು. ಕುತ್ಕೋ ಒಂದ್ ನಿಮಿಷ ಇರು. ನಂಗೆ ಗೊತ್ತಾಯ್ತು ನಿನ್ ಸುಸ್ತು. ಒಂದ್ ನಿಮಿಷ ಕೈ ಕೊಡು. ನಾನು ನಾಷ್ಟ ಮಾಡಿಲ್ಲ. ಒಂದ್ ನಿಮಿಷ ಕೈ ಕೊಡು. ಒಂದ್ ನಿಮಿಷ ಕೈ ಕೊಡಲಿ. ಒಂದ್ ನಿಮಿಷ ಕೈ ಕೊಡು. ನಿಮಿಷ ಕೈ ಕೊಡು. ನೋಡು ನೀನೇ ನೋಡು. ಬೇಕು ಓಡಾಡೋ ಸೌಂಡ್ ಬರುತ್ತೆ ನೋಡಿ. ಓಡಾಡ ಮಗು. ಅದು ಊಟ ಇಲ್ದಿರಾ ಅಮ್ಮ ಗುಳುಗು. ಡಾಕ್ಟರ್ಗಿಂತ ನೀನ್ ಡಾಕ್ಟರ್ ಮಮ್ಮಿ. ಓದಿರ 7ನೇ ಕ್ಲಾಸಿಗೆ ಇಷ್ಟೆಲ್ಲ ಮಾತಾಡ್ತೀಯಲ್ಲ. ಒಂದ್ ನಿಮಿಷ ಬಾಯ್. ನಾನು ಆಯ್ತು ಸರಿ ಪ್ರಭೆ ಅಂತಾನೆ. ಏನ್ ನಾಟಕ ಆಡ್ತೀವಿ? ಬಸ್ರಿರು ಹಿಂಗ್ ನಾಟಕ ಆಡಲ್ವಾ? ನನಗೆ ಈ ಟೈಮಲ್ಲಿ ನೀವು ಹಾಲು ಹಣ್ಣು ಕೊಟ್ಕೊಂಡು ಚೆನ್ನಾಗಿ ನೋಡ್ಕೊಳ್ರಿ. ಕಟ್ಟೆ ಹಾಲು ಕೊಡ್ಲಾ ಇಲ್ಲ ನಾಯಿ ಹಾಲು ಕೊಡ್ಲಾ? ಮಮ್ಮಿ ಇಲ್ಲ, ನಿಮಗೆ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಹೇಳ್ಬಿಟ್ರಿ. ಹೌದು ಏನು ನನಗೆ ಪ್ರಾಬ್ಲಮ್. ಸರಿ ಹೋಗ್ತೀನಿ ಮೇಡಮ್ ಮನೆ ಬಿಟ್ಟು. ನೋಡು ನಿನ್ ಕಾಲಿಗೆ ಪೂಜೆ ಮಾಡ್ತೀನಿ ಹೊರಟು ಬಿಡು. ಕೂಡ ಯಾರ ಡಾಕ್ಟರ್ ಬೋಳಿ ಮಗ ನಿನಗೆ ಬಂದು ಸರಿ ಆಗವನೆ ಅಂತ ಹೇಳಿದ್ನಲ್ಲ, ಆ ನಂಬರ್ ಕೊಡು. ನಾನು ಹೋಗಿ ಹಾಸ್ಪಿಟ್ಲ್ ಹತ್ರ ವಿಚಾರಿಸ್ಕೊಂಡು ತಗೊಳ್ರಿ. ನೋಡ್ರಿ ಅವ್ನು ಬರೆದು ಮಾತ್ರ ನೋಡ್ರಿ. ಕೊಡೆ ಇಲ್ಲಿ ನೀವೇ ನೋಡ್ರಿ. ಹೋಗೋಣ ಬಾ. ನೋಡಿ ಇದೆಲ್ಲ ಬರ್ಸ್ಕೊಂಡ್ ಬಂದ್ಬಿಟ್ಟು ನೀನೇ ಬೇಕು ಅಂತ. ಅಮ್ಮ ಏನಂತ ಬರ್ಸ್ಕೊಂಡ್ ಬರಕ್ಕಾಗತ್ತೆ ಮಮ್ಮಿ? ಇಷ್ಟೆಲ್ಲ ಬರ್ದ್ಬಿಟ್ಟ ಮತ್ತ ಏನಂತ ಇಷ್ಟೆಲ್ಲ ಬರ್ದಿರೋದು? ಬಿಡು ಏನೋ ಅದು ನಿನಗೆ ಯಾಕೆ? ಆಯ್ತು ನಡಿ. ಎಲ್ಲಿ? ಹಾಸ್ಪಿಟ್ಲ್ ಬಾಣ್ತನ ಮಾಡಕ್ಕೆ. ಬಾಣ್ತನ ಇಷ್ಟು ಬೇಗ ಆಗಲ್ಲ. ಇನ್ನೂ ಟೈಮ್ ಬೇಕು. ನನಗೆ ಇವಾಗ ಊರಲ್ಲೆಲ್ಲ ಕರ್ಸಿ ಇವಾಗ ಯಾಕೆ ಹಿಂಗ್ ಮಾತಾಡ್ತಿದ್ಯಾ? ಹೆಂಗೋ ಹೆಣ್ಮಕ್ಳಿಲ್ಲ ನಿಮ್ಗೆ ಬಸ್ರಿ ಮಾಡಿ. ನನ್ಗೆ ಇವಾಗ 3 months ಮಮ್ಮಿ. ಇವಾಗ 96 days ಏನಾಗಿದೆ ಅಂದ್ರೆ ನನಗೆ ಆಮೇಲೆ ಪಿತ್ತ ನೆತ್ತಿಗೆ ಇರಿದ್ರೆ ಗೊತ್ತಾನೆ. ತಲೆ ತಿನ್ಬಿಡ ನನ್ಗೆ. ಹೋಗು ದೇವರಾಣೆ ಹೇಳು. ಏನ್ ದೇವ್ರ ತಾಯಿಯ ಮೇಲೆ ಯಾವತ್ತೂ ಸುಳ್ಳು ಹೇಳ್ಬಾರ್ದು. ಮಕ್ಕಳಾದವರು ನನ್ನ ಮೇಲೆ ನಾಣೆ ಇಕ್ಕೇಳ್ಬಿಡು. ಇಕ್ಕಪ್ಪ
ಆಯಿತು ಹಂಗೆ ಆಗೋಗ್ಬಿಡ್ಲಿ. ನೀನು ಯಾವತ್ತು ನಿನ್ನ ಮೇನ್ ಇದಲ್ವಾ, ನನ್ನ ಮೇಲೆ ಪ್ರಾಮಿಸ್ ಇಟ್ಟರೆ ನೀನೆಲ್ಲ ನಿಜ ಹೇಳ್ತೀಯ. ನನ್ನ ಮೇಲೆ ಆಣೆ ಇಕ್ಕು, ನೀನು ಪ್ರೆಗ್ನೆಂಟ್ ಅಂದರೆ ನಾನೇ ನಿನಗೆ ಎಲ್ಲ ಮಾಡ್ತೀನಿ, ಮಪ್ಪನ್ನ ಎದುರಾಗೋತೀನಿ. ನನ್ನ ಮೇಲೆ ಆಣೆ ಇಕ್ಕು, ಹ್ಞೂ ಪ್ರೆಗ್ನೆಂಟ್ ಅಮ್ಮ ಅಂತ. ನನಗೆ ಗೊತ್ತಿಲ್ವಾ, ಏನ್ ಗೊತ್ತಿಲ್ವಾ, ನಾನು ಏನ್ ಗೊತ್ತಿಲ್ವಾ, ನಾನು ಈಗ ಗಂಡಸರ ಪ್ರೆಗ್ನೆಂಟ್ ಆಯ್ತಾರೆ. ಆಗ್ತಾರೆ ಇವಾಗ. ನಮ್ಮಮ್ಮ ಗೊತ್ತೇ ಇದ್ರ ಬಗ್ಗೆ, ನನ್ಗೆ ಗೊತ್ತಿಲ್ಲ ಅನ್ಕೊಂಡೆ. ಅಯ್ಯೋ, ಅದ್ರಲ್ಲಿ ರೆಡ್ ಮಾರ್ಕ್ ಬರ್ತವೆ. ಗಂಡಸರು ಪ್ರೆಗ್ನೆಂಟ್ ಆಯ್ತಾರೆ. ಅದು ನೀನು ನೋಡು, ನಿನ್ಗೆ ಯಾರು ಗಂಡಸರು ಪ್ರೆಗ್ನೆಂಟ್ ಮಾಡ್ತಾ ಇದ್ರು? ಅದಂಗೆ ಹೊಸದು ಇದು. ಏನ್ ನೋಡಿ ಪಾಪ, ಇದೇನೋ ವೇಸ್ಟ್ ಮಾಡ್ಬಿಟ್ಟು ಯಾರು ಬಸ್ಸರಿಗೆ ವೇಸ್ಟ್ ಆಯ್ತಿತ್ತ, ವೇಸ್ಟ್ ಆಯ್ತಾರಿಲ್ಲ, ಯೂಸ್ ಆಯ್ತಾಯ್ತು. 3-4 ತಿಂಗಳು ಆಗೋಗಿತ್ತಲ್ಲ ನೀನು ಪ್ರ್ಯಾಂಕ್ ಮಾಡಿ, ಅದಕ್ಕೆ ಎಲ್ಲ ಕೈ ಹಾಕ್ತೀನಿ. ಎಲ್ಲ ಅದಕ್ಕೆ ಕೊಟ್ಟ ಒಂದು ಚಮಕ್ಕು. ಹೆಂಗಾಯ್ತು ಓಪನಿಂಗ್ ಥ್ರಿಲ್ಲು? ನೀವಾಗ ಇನ್ನೂ ಸ್ವಲ್ಪ ತಿದ್ದಿದ್ರೆ ನಿನ್ಗೆ ಥ್ರಿಲ್ಲು ಮಾಡಿಸ್ತಿದ್ದೆ. ಥ್ರಿಲ್ ಕುತ್ಕೊಳ್ಳಮ್ಮ, ಒನ್ ಟೈಮ್ ನಿನ್ಗ ಗಾಬರಿ ಆಗಿಲ್ವಾ, ಅನ್ಸಿಲ್ವಾ? ಅನ್ಸಿಲ್ಲ. ಏನ ಏನ ಅನ್ಸಿತ್ತು ಮಗು ಸೌಂಡ್ ಕೇಳಿಸ್ಕೋಬೇಕಾದ್ರೆ, ಮಗು ಸೌಂಡ್ ಕೇಳಿಸ್ಕೊಳ್ಳಿ ಗೈಸ್, ಕೇಳಿಸ್ಕೊಳ್ಳಿ. ಬಂಗಾರಿ ಮಡಿಲಿ ಏನು ಚೆನ್ನಾಗಿಲ್ವಾ ಮಗು ಆದ್ರೆ ನಿನ್ಗೆ ಖುಷಿ ಇಲ್ವಾ? ಒಂದ್ ಹೇಳ್ತೀನಿ ಮೇಲೆ, ಯಾರು ನಿನ್ಗ ನಿನ್ ಹೆಂಡತಿಗಾದ್ರೆ ಖುಷಿ. ನನಗೆ ಆಗಿದೆ ಅಂದ್ರೆ ಇವಾಗ ಹಂಗ ಆಗೋಯ್ತು ಅನ್ಕೊ, ನಿಜ ಮಗು ಬರ್ತಿದೆ ಇನ್ನೊಂದ್ 3 ತಿಂಗಳಿಗೆ ಅಂದ್ರೆ ಏನ್ ಮಾಡ್ತೀಯ? ಯಾರು ನಿನ್ಗ ಬಾಣ್ತನ ಮಾಡ್ತೀನಿ ಮಾಡ್ತೀಯಾ? ಮತ್ತೆ ಇವಾಗ ಇಷ್ಟೊಂದು ರಂಪಾಟ ಮಾಡ್ಬಿಟ್ಟೆ. ನಮ್ಮ ಅಪ್ಪನೇ ಮಾಡಲ್ಲ ಏನು ಬಾಣ್ತನ. ಏಕೆ ಹಂಗೆ ನಿನ್ಗೆ ನನ್ನ ಮನೆ ಬಿಟ್ಟು ಹೊಟ್ಟೋದ್ರೆ ಹೊಳ್ಬಿಡು, ನಿನ್ ತೆಗೆ ಬಾಂಬ್ ಹಾಕ್ಬಿಡ್ತೀನಿ. ಏನಿದೆಯಪ್ಪ, ಆದ್ರೆ ನೋಡಿದೆ ಹೆಂಗ್ ಹೊಡೆದೈತೆ. ನನ್ಗೆ ಜಿಮ್ಮಿಂದ ಪಾಪ ಇಲ್ಲಿ ಇಲ್ಲ ಕತ್ತಿಗಿತ್ತಲ್ಲ ಏನೋ ಇಲ್ಲಿ ಹೋಯ್ತು. ಹೋಗ್ರು ಇವಳು ನಮ್ಮ ಅಮ್ಮನೇ ಅಲ್ಲ, ಬೇರೆ. ಯಾಕೆ 9 ತಿಂಗಳು ಎತ್ತಿ 12 ಇಂಚು ಕುಯ್ಸ್ಕೊಂಡು ಎತ್ತಿದ್ದೀನಿ. ಮತ್ತೆ ಆ ವ್ಯಾಲ್ಯೂ ಗೊತ್ತಿಲ್ವಲ್ಲ ನಿನ್ಗೆ? ಗೊತ್ತಿದೆ, ಯಾಕೆ ಗೊತ್ತಿಲ್ಲ? ಅದು ಹೆಣ್ಮಕ್ಳಿಗೆ ನಾನು ಸೊಸೈಟಿಗಾದ್ರೆ ಗೊತ್ತು. ಅನ್ಯಾಯ ಒಲೆ ತಿನ್ನೋದು ಹೋಯ್ತಾಯ್ತಾ? ನಿಂಗೆ ಮುಂಚೆನೆ ಹೇಳ್ಬಿಟ್ಟು ಏನ್ ಮಾಡೋದು? ಮಾಯ್ ಮಕ್ ಮೇಲೆ ಹೊಡ್ತಿದ್ಯಾ ಇವತ್ತು ಗ್ಯಾಪ್ನ ಇರ್ಲಿ. ಅಮ್ಮ ಅಲ್ವಾ ಬಿಡು. ಯಾರ ಅಮ್ಮ ನೀನು? ಯಾ ಅಮ್ಮ ನೀನು? ಈ ತರ ಹೊಡಿಯೋದು ಹೊಡೆದ್ಬಿಟ್ಟು ಯಾ ಅಮ್ಮ ನೀನು? ಕಪ್ ಕೆಲ್ಸಗಳು ಬರೋ ಟೈಮ್ ಆಯ್ತು, ಬೇಗ ನಾನು ಕೆಲಸ ಮಾಡ್ಬೇಕು. ನಾನು ಕೆಲ್ಸದವ್ಳು ಬಂದು ಹೋದ್ಲು ಅವಾಗ. ಇಲ್ಲ ಪಾತ್ರೆ ಉಜ್ಜಕ್ ಬರ್ತಾಳೆ ಇವಾಗ. ಅವಾಗ ಬಂದು ಮನೇಲಿ ಹೊಡ್ಸ್ಬಿಟ್ಟು ಹೋದ್ಲು. ಆಯ್ತು, ಪಾತ್ರೆ ಉಜ್ಜಕ್ ಬಾ. ಪಾತ್ರೆ ಉಜ್ಜಕ್ತಿರ ಅಲ್ಲಿ ಮೇಲೆ ಹೋಗ್ಬಿಟ್ಟು ಅವನ್ ಮನೆಗೆ ಹೋಗ್ಬಿಟ್ಟು ಹೋಗ್ತಾರೆ. ಗೈಸ್, ಈ ವಿಡಿಯೋ ಮಾಡಿದ್ದು ಏನು ಉದ್ದೇಶ ಅಂದರೆ, ಯಾರು ಮಾಡಿಲ್ಲ, ಒಂದ್ಸಲ ಟ್ರೈ ಮಾಡೋಣ ಏನು ಹೆಂಗಿರುತ್ತೆ ರಿಯಾಕ್ಷನ್ನು ಆಂಟಿದು ಅಂತ. ಆಂಟಿ ರಿಯಾಕ್ಷನ್ ಇದಾಗಿತ್ತು. ದಯವಿಟ್ಟು ಯಾರನ್ನ ಏನಾರ ನನ್ನನ್ನು ತಪ್ಪಾಗಿ ತಿಳ್ಕೊಬೇಡಿ ಪ್ಲೀಸ್. ಆ ಥರ ಎಲ್ಲ ಇದು ಏನಂತಾರಲ್ಲ, ಏನಕ್ಕಿದು ಇದಕ್ಕೆ ಏನಂತಾರಲ್ಲ, Prank. ಅಲ್ಲಲ್ಲ ಪ್ರ್ಯಾಂಕ್ ಅಲ್ಲ, ಪ್ರೆಗ್ನೆನ್ಸ್. ಈ ಗಂಡಸರು ಪ್ರೆಗ್ನೆಂಟ್ ಆಗೋದು ತತ್ವಿರುದ್ಧ. ತತ್ವಿರುದ್ಧನಾ? ತತ್ವಿರುದ್ಧ ಸ್ಪೆಲ್ಲಿಂಗ್ಗಳಾಯ್ತು. ನಾನು ಹೇಳೋದು ಸರಿ, ಬರೀ ನನಗೆ ಗೊತ್ತಿರೋ ಪ್ರಕಾರ ತತ್ವಿರುದ್ಧ ಅಂತ ಬರೀ. ನಾನು ಹೇಳೋದು ಕೇಳ, ಪ್ರಕೃತಿಗೆ ವಿರುದ್ಧ ಅದು. ಪ್ರಕೃತಿಗೆ ವಿರುದ್ಧ. ಆಯ್ತಾ? ಹಂಗಾಗಿ ಹೊಟ್ಟೆಲ್ಲ ನೋತೈತೆ. ಯಾಕೆ ಹೊಡೆದಿರೋದು ಸಾರಿ, ಪಾಪ ಓದಿತಿದೆ ಸೀರಿಯಸ್ ಆಗಿ. ಅದೇ ಯಾರು ಬರ್ತಾಯ್ತಪ್ಪ? ಚಿಕ್ಕ ವಸಂತ ಬರ್ತಾನ, ವಸಂತಿ ಬರ್ತಾಳ. ವಸಂತ ವಸಂತ ಆಯ್ತಾ? ನಾನು ಆ ಥರದ್ದೇನ ದಯವಿಟ್ಟು ಕ್ಷಮಿಸಿ. ನನಗೆ ಹೇಳ್ಬಿಟ್ಟು ಮಾಡಿದ್ರೆ ಇನ್ನು ಚೆನ್ನಾಗಿ ಹೇಳ್ಬಿಟ್ಟು ಏನಮ್ಮ ಪ್ರಾಂಕ್ ಮಾಡೋದು ನಿನ್ಗೆ? ಇಲ್ಲ, ಯಾಕೆ 3 ತಿಂಗಳಾಗಿತ್ತಲ್ಲ, 3 ತಿಂಗಳು ಪಾರ್ಕ್ ಅಂತೀರಿ. ಪ್ರಾಂಕ್ ಅಂತ ಅಲ್ಲ ಇದು, ಸುಮ್ಮನೆ ನಿಮ್ ಜೊತೆ ಮಜಾ ತಗೊಳ್ಳೋದು. ನಿನಗೆ ನನ್ನ ತಪ್ಪಾಗಿ ತಿಳಿಸಿ ಜನ ಎಲ್ಲ ಏನ್ ತಪ್ಪಾಗಿ ತಿಳಿಸಿ? ಗಂಡಸರು ಯಾರು ಪ್ರೆಗ್ನೆಂಟ್ ಆಗಲ್ವಾ? ಜನ ಏನಂತಾರೆ? ಈ ವಾಂಟಿ ನೋಡು ಹೆಂಗ್ ಮಾತಾಡ್ತಾಳೆ, ಹೆಂಗ್ ಇದ್ ಮಾಡ್ತಾಳೆ, ಮಗನ್ ಹೊಡಿತಾಳೆ ಅನ್ನಲ್ವಾ? ಇರೋದು ನಿಜ ಅಲ್ವಾ? ಅದು ಎಂತೇನ್ ಸುಳ್ಳ? ನಾಯಿ ಹೊಡೆದಂಗೆ ಹೊಡಿತೀಯ ಡೈಲಿ ಹೊಡಿತೀನಾ? ವಾರಕ್ಕೆ ಒಂದ್ಸತಿ ಹೊಡಿತೀನಿ. ಗೈಸ್, ಮತ್ತೊಂದು ಇಂಟ್ರೆಸ್ಟಿಂಗು ಇನ್ನೊಂದು ಲಾಕ್ಸ್ ತಗೊಂಡು ಮಾಡ್ಬೇಕು ಅಂತ ನನಗೆ ಹೇಳಿ ನಾನು ಮಾಡ್ತೀನಿ. ಓಹೋ, ಈ ಅಮ್ಮ ಮಾಡ್ತದೆ. ಸರಿ ಗೈಸ್, ಇನ್ನೊಂದು ಮತ್ತೊಂದು ಬ್ಲಾಗ್ ಮುಗಿಸ್ಕೊಂಡು ಬರ್ತೀನಿ. ಸಿಗ್ತೀನಿ ನಿಮ್ಮ ಜೊತೆ. ಬಾಯ್, ಅನ್ನೋದು ವಿಡಿಯೋ. ಬಾಯ್ ಬಾಯ್.
ಬಾಯ್ ಬಾಯ್. ಹೌ ವಾಸ್ ದ ಪ್ರ್ಯಾಂಕ್ ಅಂತ ಹೇಳ್ಬಿಡು. ನನ್ನ ಎಫರ್ಟ್ಸ್ ನಾನು ವಿಡಿಯೋ ನೋಡಿ ಗೊತ್ತಾಗುತ್ತೆ. ನಾನು ಹೋಗಿ ಅಂಗಡಿಗೆ ಹೋಗಿ ಗಾಡಿ ಇಲ್ಲ, ಗಾಡಿ ನನ್ನ ಬುಲೆಟ್ ಕೆಟ್ಟಾಗೈತಲ್ಲ, ಹೋಗಿ ನಾನು ಅಂಗಡಿಗೆ ಹೋಗಿ ತಂದೆ. ಆಮೇಲೆ ತಂದಾದ್ಮೇಲೆ ಗೊತ್ತಾಯ್ತು ಇದು ಜೆಪ್ಟೋದಲ್ಲೇ ಐತೆ ಅಂತ. ಬಕ್ರಾ ನನ್ನ ಮಗ ಅಂದ್ರೆ ಬಕ್ರಾ ನನ್ನ ಮಗ. ಹೌ ವಾಸ್ ದ ಪ್ರ್ಯಾಂಕ್ ಅನ್ನು ಹೌ ವಾಸ್ ದ ಫ್ರ್ಯಾಂಕ್? ಹೌ ವಾಸ್ ದ ಪ್ರ್ಯಾಂಕ್ ಅಂತ ನಿನ್ನ ಕೇಳ್ತಾರದು. ಸೂಪರ್. ನೀವು ಹೇಳಿ ಹೌ ವಾಸ್ ದ ಪ್ರ್ಯಾಂಕ್ ಅಂತ. See you guys in another video. Bye bye.